ಹಾಯ್ ಹಲೋ ಎಲ್ಲ ಡಿ ಸಿ ಟಿ ಸ್ಟೂಡೆಂಟ್ಸ್. ಸೊ ನಿಮಗೆ ಎಲ್ರಿಗೂ ಕೂಡ ಒಂದು ಕಾಮನ್ ಡೌಟ್ ಇರುತ್ತೆ. ಸೊ ಫಸ್ಟ್ ರೌಂಡ್ ಅಂತಂದರೆ ಏನು, ಫಸ್ಟ್ ರೌಂಡಲ್ಲೇ ಪ್ರಾವಿಷನ್ ಫಸ್ಟ್ ರೌಂಡ್ ಅಂತ ಇದೆ ಅಲ್ವಾ. ಸೊ ಇದ್ರ ಮಧ್ಯೆ ಇರುವಂಥ ಡಿಫ್ರೆನ್ಸು ನಿಮಗೆ ತುಂಬಾ ಕನ್ಫ್ಯೂಸ್ ಮಾಡಿರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆ ಡೌಟ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತೀನಿ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ನಮಗೆ ಫಸ್ಟ್ ರೌಂಡ್ ಅಂತಂದರೆ ಏನು ಅಂತ ಐಡಿಯಾ ಇಲ್ಲ, ಮತ್ತು ಸೆಕೆಂಡ್ ರೌಂಡ್ ಅಂತಂದರೆ ಏನು, ಮತ್ತು ಫಸ್ಟ್ ರೌಂಡ್ಗೂ ಮುಂಚೆನೇ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ನ ಮಾಡ್ತಾರೆ ಅಲ್ವಾ, ಅದ್ರ ಬಗ್ಗೆ ನಮ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡಿ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ರಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿ. ಯಾಕಂತಂದರೆ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಅಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡೋದಕ್ಕೆ. ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಇಂಜಿನಿಯರಿಂಗಲ್ಲಿ ನಾನು ಸ್ಟಾರ್ಟಿಂಗ್ ಹೋದಾಗ ಆಸ್ ಎ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್, ಸೊ ಇಂಜಿನಿಯರಿಂಗ್ ಜಾಯಿನ್ ಆದಾಗ ನಾನು ಏನೇನು ಮಿಸ್ಟೇಕ್ನ ಮಾಡಿದೆ ಮತ್ತು ಹೇಗೆ ಆ ಡಿಫಿಕಲ್ಟೀಸ್ನ ಫೇಸ್ ಮಾಡಿದೆ. ಸೊ ಆ್ಯಸ್ ಅ ಡಿಪ್ಲೊಮೆಯಿಂದ ಇಂಜಿನಿಯರಿಂಗ್ಗೆ ಜರ್ನಿ ಹೇಗಿತ್ತು, ನನ್ನ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಹೇಗಾಯಿತು ಮತ್ತು ಸೆಕೆಂಡ್ ರೌಂಡ್ ಹೇಗಾಯಿತು, ಪ್ರತಿಯೊಂದನ್ನು ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ. ಮತ್ತು ಇಂಜಿನಿಯರಿಂಗ್ ಹೋಗೋಕ್ಕೂ ಮುಂಚೆ ನಾವು ಏನೇನು ಕಲ್ತ್ಕೊಂಡು ಹೋಗಬೇಕು ಆ್ಯಸ್ ಅ CSE ಸ್ಟೂಡೆಂಟ್ಸು, ನಾನು ಏನು ಮಾಡಿದೆ, ಸೊ ನಾನು ಏನೇನು ಮಿಸ್ಟೇಕ್ ಮಾಡಿದೆ, ಮತ್ತು ನನ್ನ ಥರ್ಡ್ ಸೆಮಿಸ್ಟರಲ್ಲಿ CGPA ಡೌನ್ ಆಗೋಕ್ಕೆ ರೀಸನ್ಸ್ ಏನು, ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾನು ವೀಡಿಯೋನ ಮಾಡ್ತೀನಿ. ಸೊ ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಬನ್ನಿ, ಆಗಿದ್ರೆ ವೀಡಿಯೋನ ಶುರು ಮಾಡೋಣ. ಇನ್ನೇನೋ ನೀವು ಆಪ್ಷನ್ಸ್ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಫಸ್ಟ್ ನಿಮಗೆ ಫಸ್ಟ್ ರೌಂಡ್ ಪರ್ಮನೆಂಟ್ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಫಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ನ ಮಾಡ್ತಾರೆ. ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್. ಹಿಂಗಂತಂದರೆ ಏನು ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬರೋಕ್ಕೂ ಮುಂಚೆನೇ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಈ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತಂದರೆ ಏನು, ಇದ್ರ ಬಗ್ಗೆ ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ನೋಡ್ಕೊಂಡು ಹೋಗೋಣ. ಇವಾಗ ನೀವೆಲ್ಲ ಏನು ಮಾಡಿರ್ತೀರಾ ಅಂತಂದರೆ ನೀವು ನಿಮ್ಮ ಆಪ್ಷನ್ಸಲ್ಲಿ ಎಂಟ್ರಿ ಮಾಡಿರ್ತೀರಾ. ಸೊ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ ಆಪ್ಷನ್ಸ್ ಎಂಟ್ರಿ ಮಾಡೋದು ಮತ್ತು ಹೇಗೆ ಲಿಸ್ಟ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ನೀವು ಫಾಲೋ ಮಾಡಿ ಎಲ್ಲ ಎಂಟ್ರಿ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಅಲಾಟ್ಮೆಂಟ್ ಇದೆಲ್ಲ ನೀವು ಆಪ್ಷನ್ಸಲ್ಲಿ ಎಂಟ್ರಿ ಮಾಡಾದ್ಮೇಲೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ನ ಬಿಡಬೇಕು ಅಲ್ವಾ. ಬಟ್ ಅವರು ಫೈನಲ್ ಆಗಿ ಫಸ್ಟ್ ರೌಂಡ್ ರಿಸಲ್ಟ್ನ ಬಿಡಲ್ಲ. ಸೊ KEA ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಿಡೋಕ್ಕೂ ಮುಂಚೆನೇ ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ನ ಮಾಡ್ತಾರೆ. ಸೊ ಪ್ರಾವಿಷನಲ್ ಅಂತ ಅಂದರೆ ಏನು, ಪ್ರಾವಿಷನಲ್ ಅಂತಂದರೆ ಪರ್ಮನೆಂಟ್ ಅಲ್ಲ, ಸೊ ಅದು ಟೆಂಪ್ರವರಿ ಆಗಿರುತ್ತೆ. ಸೊ ನಿಮಗೆ ಏನು ಪ್ರಾವಿಷನಲಲ್ಲಿ ಸೀಟ್ ಬಂದಿರುತ್ತೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೆ, ಅದು 70% ಫಸ್ಟ್ ರೌಂಡಲ್ಲಿ ಅದೇ ಇರೋ ಚಾನ್ಸಸ್ ಇರುತ್ತೆ. ಇನ್ನು 30% ಚೇಂಜಸ್ ಆದರೂ ಆಗ್ಬೋದು. ಯಾಕಂತಂದರೆ ಪ್ರಾವಿಷನಲ್ ಆದಮೇಲೆ ಅವರು ನಿಮ್ಮ ಆಪ್ಷನ್ಸ್ನ ಅಪ್ಡೇಟರು ಮಾಡ್ಬೋದು, ಇಲ್ಲಾಂತಂದರೆ ಮಾಡಿಫೈ ಮಾಡ್ಬೋದು. ಸೊ ಅದಕ್ಕೂ ಕೂಡ ಒಂದು 2 days ನಿಮಗೆ ಟೈಮ್ ಕೊಡ್ತಾರೆ. ಸೊ ಆ ಇದರಲ್ಲಿ ನೀವು ಏನಂತ ಈಗ ನಾವು ನೋಡ್ತಾ ಹೋಗೋಣ ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ. ಸೊ ನಾನು ಆಲ್ರೆಡಿ ಮೊದಲೇ ಹೇಳಿದ್ದೀನಿ, ಇದು 70% ನಿಮಗೆ ಫಸ್ಟ್ ರೌಂಡ್ ಫೈನಲಲ್ಲೂ ಕೂಡ ಇದೇ ಬರೋ ಚಾನ್ಸಸ್ ಇರುತ್ತೆ. ಸೊ ಇನ್ನು 30% ಮೇ ಬಿ ಚೇಂಜ್ ಆಗಬಹುದು. ಸೊ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಚೇಂಜ್ ಆಗಲ್ಲ. ಸೊ ಇನ್ ಕೇಸ್ ಚೇಂಜ್ ಆದರೂ ಆಗ್ಬೋದು. ಸೊ ನಿಮಗೆ ಚೇಂಜಸ್ ಅಂದರೆ ಹೆಂಗಾಗುತ್ತೆ ಅಂತಂದರೆ ಈಗ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ಅದರಿಂದ ಮೇಲೆ ನೀವೇನು ಆಪ್ಷನ್ಸ್ ಎಂಟ್ರಿ ಮಾಡಿರ್ತೀರಲ್ಲ, ಈಗ ನಿಮಗೆ 5ನೇ ಆಪ್ಷನಲ್ಲಿ ಅಲಾಟ್ ಆಗಿದೆ ಅಲ್ವಾ ಒಂದು ಕಾಲೇಜು, ಸೊ ಅದರಿಂದ ಮೇಲೆ ಇರುವಂಥ ಕಾಲೇಜ್ಗೂ ಹೋಗ್ಬೋದು, ಇಲ್ಲ ಅಂತಂದರೆ ಅದರಿಂದ ಸ್ವಲ್ಪ ಕೆಳಗಡೆಗೂ ಬರ್ಬೋದು ನಿಮ್ಮ ಕಾಲೇಜು. ಸೊ ಈ ಥರ ಚೇಂಜಸ್ ಆಗ್ಬೋದು. ಸೊ 30% ಚಾನ್ಸ್ ಇದೆ ನಿಮಗೆ ಚೇಂಜಸ್ ಆಗೋಕ್ಕೆ. ಇದು ಬಂದು ನೀವು ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ ಏನಂತ ಹೇಳಿದ್ರೆ ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಪರ್ಮನೆಂಟ್ ಅಂತ. ಸೊ ಇದು ಪರ್ಮನೆಂಟ್ ಅಲ್ಲ. ಸೊ ಇದು ಬಂದು ಟೆಂಪ್ರವರಿ ಆಗಿರುತ್ತೆ. ಸೊ ಟೆಂಪ್ರವರಿ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಚೇಂಜಸ್ ಇದ್ದರೆ ಮಾಡ್ಕೊಳ್ಳಿ. ಯಾಕೆ ಏನಕ್ಕೆ ಇದನ್ನು KEA ಅವರು ಇದನ್ನು ಕಂಡಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಚೇಂಜಸ್ ಇದ್ದರೆ ಮಾಡ್ಬೋದು, ಇಲ್ಲ ಅಂತಂದರೆ ಏನಾದ್ರು ಮಾಡಿಫೈ ಇದ್ದರೆ ಮಾಡಬಹುದು ಅನ್ನೋದಕ್ಕೋಸ್ಕರ ಮಾಕ್ ಥರ ಇದನ್ನು ಮಾಡ್ತಾರೆ. ಸೊ ಇಟ್ಸ್ ನಾಟ್ ಅ ಪರ್ಮನೆಂಟ್. ಈಗ ಎಲ್ರಿಗೂ ಇರೋ ಕಾಮನ್ ಡೌಟ್ ಏನು ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟಲ್ಲಿ ಏನು ನಮಗೆ ಕಾಲೇಜ್ ಬಂದಿದೆ ಅದು ಕನ್ಫರ್ಮಾ ಅಂತ. ಸೊ ಇದು ಕನ್ಫರ್ಮ್ ಇರಲ್ಲ, ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಚೇಂಜಸ್ ಆದರೂ ಆಗ್ಬೋದು, ಇಲ್ಲ ಅದೇ ಕನ್ಫರ್ಮ್ ಆದರೂ ಆಗ್ಬೋದು. ಸೊ 70% ಚಾನ್ಸ್ ಇದೆ ಅದೇ ಕನ್ಫರ್ಮ್ ಆಗೋಕ್ಕೆ. ಸೊ ಇದು ಕನ್ಫರ್ಮ್ ಅಲ್ಲ. ನೀವು ಎಲ್ಲಿ ಗಂಟೆ ವೆಯ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ರೌಂಡು ಫೈನಲ್ ರಿಸಲ್ಟ್ ಬರೋ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಏನಕ್ಕೆ KEAದವರು ಇದನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸೀಟ್ನ ವೆರಿಫೈ ಮಾಡೋಕ್ಕೆ. ಸೊ ನಿಮಗೆ ಅಲೋಕೇಟ್ ಸೀಟ್ನ ನಿಮಗೆ ವೆರಿಫೈ ಮಾಡ್ಕೊಳ್ಳಿ, ಅವರು ಏನಾದರೂ ಮಾಡಿಫೈ ಇದ್ದರೆ ಮಾಡ್ಕೊಳ್ಳಿ ಅಂತಂದರೆ. ಸೊ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತಲೂ ಕೂಡ ಅವರು KEAದವ್ರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಇದು ಮಾಡ್ತಾರೆ. ಸೊ ಈ ಥರ ಒಂದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ನ ನಿಮಗೆ ಮಾಡ್ತಾರೆ. ಆಮೇಲೆ ನೀವೇನಾದ್ರೂ ಅಲ್ಲಿ ಮಾಡಿಫೈ ಮಾಡ್ಬೋದು. ಮಾಡಿಫೈ ಅಂತ ಹೇಳಿದ್ರೆ ಸೊ ಮೇಲೆ ಕೆಳಗೆ ನಿಮ್ಮ ಆಪ್ಷನ್ಸ್ನ ಮೇಲೆ ಕೆಳಗೆ ಮಾಡ್ಕೊಳ್ಳಿ, ಇಲ್ಲಾಂತಂದ್ರೆ ನೀವೇನಾದ್ರು ಬೇರೆ ಕಾಲೇಜಸ್ ಮಿಸ್ ಮಾಡಿದ್ದೀರಾ ಅಂತಂದ್ರೂ ಕೂಡ ಅದನ್ನು ಆ್ಯಡ್ ಮಾಡ್ಬೋದು. ಆ ಥರ ಎಲ್ಲ ಆಪ್ಷನ್ಸ್ ಇದೆ. ಅದಾದಮೇಲೆ ನಿಮಗೆ ಪ್ರಾವಿಷನಲ್ ಬಿಟ್ಟಾದ್ಮೇಲೆ ನಿಮಗೆ ಕಟ್ ಆಫ್ನ ಕೂಡ ಬಿಡ್ತಾರೆ. ಸೊ ಕಟ್ ಆಫ್ನ ನೋಡಿಕೊಂಡು ನೀವು ಕಟ್ ಆಫ್ನ ಕೂಡ ಅನಲೈಸ್ ಮಾಡಿ ನೀವು ಮತ್ತೆ ಆಪ್ಷನ್ಸ್ನ ಮಾಡಿಫೈ ಮತ್ತು ಅಪ್ಡೇಟ್ನ ಮಾಡಬಹುದು. ಅದಾದಮೇಲೆ ಇದು ಬಂದು ಟೆಂಪ್ರವರಿ ಆಗಿರುತ್ತೆ. ನಾನು ಮೊದಲೇ ಹೇಳಿದ್ದೀನಿ ಪ್ರಾವಿಷನಲ್ ಬಂದು ಟೆಂಪ್ರವರಿ ಆಗಿರುತ್ತೆ, ಪ್ರಾವಿಷನಲ್ ರಿಸಲ್ಟ್ ಬಂದು. ಸೊ ವಾಟ್ ಶುಡ್ ಸ್ಟೂಡೆಂಟ್ ಚೆಕ್ ಅಂತಂದರೆ ಇಲ್ಲಿ ನೀವು ನಿಮ್ಮ ಸ್ಟೂಡೆಂಟ್ಸ್ ಏನನ್ನ ಚೆಕ್ ಮಾಡಬೇಕು,
ಈಗ ಪ್ರಾವಿಷನಲ್ ರಿಸಲ್ಟ್ ಏನೋ ಬಿಟ್ಟರು ನಿಮಗೆ ಅಂತ ಅಂದ್ಕೊಳ್ಳಿ, ಪ್ರಾವಿಷನಲ್ ಫಸ್ಟ್ ರೌಂಡ್ ರಿಸಲ್ಟ್ ಏನೋ ಬಿಟ್ಟಿದ್ದಾರೆ. ಸೊ ಈಗ ನೀವು ಇಲ್ಲಿ ಏನು ಚೆಕ್ ಮಾಡ್ತೀರಾ ಅಂತಂದರೆ, ನಾನು ಎಂಟ್ರಿ ಮಾಡಿರುವಂಥ ಕಾಲೇಜ್ ನೇಮ್ ಕರೆಕ್ಟಾಗಿದೆಯಾ, ನಾನು ಸೆಲೆಕ್ಟ್ ಮಾಡಿರುವಂಥ ಬ್ರಾಂಚ್ ಕರೆಕ್ಟಾಗಿದೆಯಾ, ಸೊ ನಾನು ಏನಾದ್ರೂ ಅಪ್ಡೇಟ್ ಮಾಡಬೇಕಾ, ಇಲ್ಲ ಅಂತಂದರೆ ಏನಾದರೂ ಮಾಡಿಫೈ ಮಾಡಬೇಕಾ. ಸೊ ಈ ಒಂದು ನಾನು ಏನು ಹೇಳಿದೆ ಲಿಸ್ಟ್ ಇದನ್ನು ನೀವು ಚೆಕ್ ಮಾಡ್ಕೊತ ಹೋಗಬೇಕು. ಸೊ ನೀವು ಕಟ್ ಆಫ್ನ ಕೂಡ ಅನಲೈಸ್ ಮಾಡಿ, ಆಮೇಲೆ ಕಟ್ ಆಫ್ನ ಅನಲೈಸ್ ಮಾಡಿ ಏನಾದ್ರು ಚೇಂಜಸ್ ಮಾಡಬೇಕಾ, ಕಾಲೇಜ್ನಾದ್ರು ಆ್ಯಡ್ ಮಾಡಬೇಕು. ಸೊ ಆ ಥರ ಮಾಡಿಫೈ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಬೇಡ, ನಾನು ಏನು ಆಪ್ಷನ್ ಇಟ್ಟರೆ ಅದೇ ಇರಲಿ ಅಂತಂದರೆ ಸೊ ಅದೇ ಇರಲಿ. ಸೊ ನೀವೇನು ಕೂಡ ಚೇಂಜಸ್ನ ಮಾಡೋದಕ್ಕೆ ಹೋಗಬೇಡಿ. ಸೊ ಏನಾದ್ರೂ ನಾನು ಏನು ಚೇಂಜಸ್ ಮಾಡಲ್ಲ, ಏನು ಅಪ್ಡೇಟ್ ಮಾಡಲ್ಲ, ನಾನು ಹೇಗೆ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಅದು ಹಾಗೆ ಇರಲಿ ಅಂತಂದರೆ ಸೊ ಏನು ಚೇಂಜಸ್ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಹಂಗೆ ಬಿಟ್ಬಿಡಿ. ಸೊ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಸೊ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಚೇಂಜಸ್ ಆದರೂ ಆಗ್ಬೋದು, ಇಲ್ಲ ಸೇಮ್ ಅದೇ ಬಂದರೂ ಬರಬಹುದು. ಸೊ ಇದೆಲ್ಲ ಈಗ ನಿಮಗೆ ನಾನು ಹೇಳಿದ್ದು ಇವಾಗ ನಿಮಗೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ. ಸೊ ಇವಾಗ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಏನಾಗುತ್ತೆ ಅಂತಂದರೆ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ, ಈ ಪ್ರಾವಿಷನಲ್ ಎಲ್ಲ ಬಿಟ್ಟಾದ್ಮೇಲೆ ಸೊ ನೀವೇನೋ ಚೇಂಜಸ್ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಹಂಗೆ ಬಿಡಬಹುದು. ಅದೆಲ್ಲ ಕ್ಲೋಸ್ ಆಗುತ್ತೆ ನಿಮಗೆ ಯಾವಾಗ ಅಂತಂದರೆ, ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಬಿಟ್ಟಾದಮೇಲೆ ಸೊ ನಿಮಗೆ ಒಂದು 1 to 2 days ಇರುತ್ತೆ ನಿಮಗೆ ಗ್ಯಾಪ್. ಆ ಗ್ಯಾಪಲ್ಲಿ ನೀವೇನಾದರೂ ಮಾಡಿಫೈ ಇಲ್ಲ ಅಪ್ಡೇಟ್ ಏನಾದರೂ ಮಾಡಬೇಕು ಅಂದರೆ ಅಪ್ಡೇಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಿಮಗೆ ಏನಾಗುತ್ತೆ ಅಂದರೆ ವಾಟ್ ಶುಡ್ ಹ್ಯಾಪನ್ ನೆಕ್ಸ್ಟ್. ಸೊ ಈಗ ಪ್ರಾವಿಷನಲ್ ಏನೋ ಮುಗೀತು ನಿಮಗೆ, ಈಗ ನೆಕ್ಸ್ಟ್ ನೀವು ಆಪ್ಷನ್ಸ್ ಏನಾದರೂ ಮಾಡಿಫೈ ಇದ್ರೆ ಮಾಡ್ತಿರಲ್ಲ, ಹಂಗೆ ಬಿಡ್ತೀರಾ. ಸೊ ಇದೆಲ್ಲ ಆದಮೇಲೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಫಸ್ಟ್ ರೌಂಡು ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಇವಾಗ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಸೊ ಆಯಿತಾ, ಆ ಕಾಲೇಜಲ್ಲಿ ನಿಮಗೆ ಹೋಗೋಕ್ಕೆ ರೆಡಿ ಇದ್ದರೆ ಅಲ್ಲಿ ನಿಮಗೆ 4 ಥರ ಆಪ್ಷನ್ಸ್ ಇರುತ್ತೆ. ಸೊ ಒಂದು ಬಂದು ನನಗೆ ಗೊತ್ತಿರೋಂಗೆ 2 ಆಪ್ಷನ್ಸ್ ಇದೆ, ಐ ಮೀನ್ ಒಂದು 3 ಆಪ್ಷನ್ಸ್ ನನಗೆ ಗೊತ್ತಿದೆ. ಸೊ ನಾನು ಅದ್ರ ಬಗ್ಗೆ ಸ್ವಲ್ಪ ಅದನ್ನು ನೋಡಿ ನಿಮಗೆ ಹೇಳ್ತೀನಿ. ಫಸ್ಟ್ ನಿಮಗೆ ಅಕ್ಸೆಪ್ಟ್ ಇದೆ ಅಂತಂದರೆ ನೀವು ಆ ಆಪ್ಷನ್ನೇ ಕ್ಲಿಕ್ ಮಾಡಬೇಕು. ಸೊ ನನಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ನನಗೆ ಒಪ್ಪಿಗೆ ಇದೆ, ಸೊ ನನ್ನ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂತ ಹೇಳಿದ್ರೆ ನೀವು ಆ ಆಪ್ಷನ್ನೇ ಕ್ಲಿಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಆಪ್ಷನ್ಸ್ ಇರುತ್ತೆ ನಿಮಗೆ ಹೋಲ್ಡ್ ಆ್ಯಂಡ್ ವೇಟ್ ಅಂದರೆ. ಹೋಲ್ಡ್ ಆ್ಯಂಡ್ ವೇಟ್ ಅಂತಂದರೆ ನಿಮ್ಗೆ ಯಾವುದೋ ಒಂದು ಕಾಲೇಜಲ್ಲಿ ಸಿಕ್ಕಿರುತ್ತೆ ಸೀಟು, ಸೊ ನನಗೆ ಏನಾದ್ರು ಮತ್ತೆ ಚೆನ್ನಾಗಿರೋ ಕಾಲೇಜಲ್ಲಿ ಸಿಗೋ ಚಾನ್ಸಸ್ ಇದೆಯಾ, ನಿಮ್ಮ ಆಪ್ಷನ್ಸ್ ಪ್ರಿಯಾರಿಟಿ ಮೇಲೆ ಇನ್ನೂ ಸ್ವಲ್ಪ ಮೇಲ್ಗಡೆ ಏನಾದ್ರು ಹೋಗುತ್ತಾ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಹೋಲ್ಡ್ ಆ್ಯಂಡ್ ವೇಟ್ ಮಾಡ್ಬೋದು. ಸೊ ನಿಮ್ಮ ಫಸ್ಟ್ ರೌಂಡ್ ಆದಮೇಲೆ ಅದಾದಮೇಲೆ ನನಗೆ ಹೋಲ್ಡ್ ಆ್ಯಂಡ್ ವೆಯ್ಟ್ ಮಾಡಲ್ಲ, ಸೊ ನಾನು ಕಂಪ್ಲೀಟಾಗಿ ಆಪ್ಷನ್ ಡಿಲೀಟ್ ಮಾಡ್ತೀವಿ ಅಂದ್ರೂ ಕೂಡ ನೀವು ಮಾಡ್ಕೋಬಹುದು. ಸೊ ನಿಮಗೆ ಏನೋ ಡೌಟ್ ಇತ್ತು ಅಂತಂದರೆ ಈಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ. ಸೊ ಆದಷ್ಟು ಕೂಡ ನಾನು ರಿಪ್ಲೈನ ಮಾಡ್ತೀನಿ. ಮತ್ತು ನಿಮಗೆ ನೆಕ್ಸ್ಟ್ ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅನ್ನೋದ್ರೂ ಕೂಡ ಹೋಗಿ ಈಗಲೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆದಷ್ಟು ಕೂಡ ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತೀನಿ. ಸೊ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾನು ನನ್ನ ಟೈಮಲ್ಲೆಲ್ಲ ಫ್ರೀ ಮಾಡಿಕೊಂಡು ಸೊ ಇಂಪಾರ್ಟೆಂಟ್ ಪಾಯಿಂಟ್ನ ನೋಟ್ ಮಾಡಿಕೊಂಡು ಸೊ ಎಲ್ಲ ಕಡೆ ರಿಸರ್ಚ್ ಮಾಡಿ ಸೊ ಒಂದಷ್ಟು ಸ್ಟೂಡೆಂಟ್ಸ್ನ ಕೇಳಿ ನಾನು ಎಲ್ಲ ಇನ್ಫಾರ್ಮೇಷನ್ನ ಮಾಡ್ತೀನಿ. ಸೊ ನಾನು ವೀಡಿಯೋ ಎಡಿಟಿಂಗು ಕೂಡ ತುಂಬಾ ಟೈಮ್ ಬೇಕು. ಸೊ ನಾನು ಒಂದಷ್ಟು ಕ್ಲಿಪ್ನ ಕಟ್ ಮಾಡಿ ಸೊ ಅದಕ್ಕೂ ಕೂಡ ಟೈಮ್ ತಗೊಳುತ್ತೆ. ಎಲ್ಲ ನಾನು ಎಫರ್ಟ್ ಹಾಕಿ ಇದೆಲ್ಲ ಮಾಡ್ತಿದ್ದೀನಿ, ಸೊ ನಿಮಗೆ ಯೂಸ್ ಆಗಲಿ ಅಂತ. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ನೇ ಮಾಡಿಲ್ಲ ಯಾರೂ ಕೂಡ, ಸೊ ಆದಷ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ನ ಮಾಡಿ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಿದ್ರೆ ಮಾತ್ರ ಹೋಗಿ ಸಬ್ಸ್ಕ್ರೈಬ್ನ ಮಾಡಿದ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ. ಏನು ಅಕ್ಸೆಪ್ಟ್ ಮಾಡ್ತೀರಾ, ನಿಮಗೆ ಫಸ್ಟ್ ರೌಂಡಲ್ಲಿ ಒಂದು ರಿಸಲ್ಟ್ ಇರುತ್ತೆ ಅಲ್ವ, ಅದನ್ನು ನೀವು ಅಕ್ಸೆಪ್ಟ್ ಮಾಡಬೇಕಾ, ಇಲ್ಲ ಅಂತಂದರೆ ನೆಕ್ಸ್ಟ್ ರೌಂಡ್ ಹೋಗಲ್ಲ ಅಂತ ನೀವು ಅಲ್ಲೇ ಡಿಸೈಡ್ ಮಾಡ್ತೀರಾ. ಇನ್ ಕೇಸ್ ಏನಾದ್ರೂ ನೀವೇನಾದರೂ ಅಕ್ಸೆಪ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಫೀಸ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಎಲ್ಲಿಗೆ ನೀವು ಫೀಸ್ನ ಪೇಮೆಂಟ್ ಮಾಡಬೇಕು ಅಂತಂದರೆ, ಫಸ್ಟು ನಮ್ಮ DCT 2025 ಹೇಗಿತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅದೇ ಇರುತ್ತೆ. ಸೊ ಈ ಸಲ ಏನಾದರೂ ಚೇಂಜಸ್ ಮಾಡಿದ್ರೆ ಗೊತ್ತಿಲ್ಲ. ನಮಗೇನಿತ್ತು ಅಂತ ಹೇಳಿದ್ರೆ, ಇವಾಗ ಅಕ್ಸೆಪ್ಟ್ ಮಾಡಿದ್ದೀನಿ. ಈಗ ನಾನು ಫಸ್ಟ್ ರೌಂಡಲ್ಲಿ ನನಗೆ ಇಷ್ಟವಾಗಿರೋ ಕಾಲೇಜ್ ನನಗೆ ಸಿಕ್ಕಿದ್ದು ಅಂತಂದರೆ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಅದನ್ನು ಅಂತಂದರೆ ನಾನು KEಗೆ ಫೀಸ್ನ ಕಟ್ಟಬೇಕಾಗಿರುತ್ತೆ. ಸೊ ನೀವೆಲ್ಲ ಫೀಸ್ ಸ್ಟ್ರಕ್ಚರ್ನ ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ. ಸೊ ಆ ಥರ KE ಫೀಸ್ನ ಕಟ್ತೀರಾ ನೀವು ಅಲ್ಲಿ ಹೋಗ್ಬಿಟ್ಟು. ಆ KE ಫೀಸ್ ಕಟ್ಟಾದಮೇಲೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಕಾಲೇಜ್ಗೆ ರಿಪೋರ್ಟ್ ಆಗ್ತೀರಾ. ಸೊ ಕಾಲೇಜ್ಗೆ ರಿಪೋರ್ಟ್ ಆಗೋದಂತಂದರೆ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ತೊಗೋತೀರಾ, ಮತ್ತು KEಗೆ ಏನು ಫೀಸ್ ಕಟ್ಟಿರ್ತೀರಾ ಅದನ್ನು ಕೂಡ ಎಲ್ಲನೂ ತೊಗೊಂಡು ನೀವು ನಿಮ್ಮ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಆ ಅಡ್ಮಿಷನ್ನಲ್ಲೂ ಕೂಡ ನೀವು ಸ್ವಲ್ಪ ಫೀಸ್ ಪೇ ಮಾಡಬೇಕಂತ ಎಲ್ರಿಗೂ ಕೂಡ ಡೌಟ್ ಇರುತ್ತೆ. ಸೊ ಕಾಲೇಜಿಗೆ ನಾವು ಆಲ್ರೆಡಿ ಗೌರ್ಮೆಂಟ್ಗೆ ಫೀಸ್ ಕಟ್ಟಿದ್ದೀವಿ, ಅಂದರೆ KEಗೆ ಫೀಸ್ ಕಟ್ಟಿದ್ದೀವಿ. ಸೊ ಆದ್ರೂ ಕೂಡ ನಾವು ಮತ್ತೆ ಕಾಲೇಜಿಗೆ ಫೀಸ್ ಕಟ್ಟಬೇಕಾ ಅಂತ ತುಂಬ ಜನ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ. ಸೊ ಕಾಲೇಜ್ಗೂ ಕೂಡ ಫೀಸ್ ಕಟ್ಟಬೇಕು. ಕೆಲವೊಂದು ಕಾಲೇಜಸ್ಗೆ, ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಗೂ ಕೂಡ ಫೀಸ್ ಕಟ್ಟಬೇಕು. ಸೊ ನಾನು 20 to 24,000 ನಾನು ಫೀಸ್ ಕಟ್ಟಿದೆ ಕಾಲೇಜ್ಗೆ. ಸೊ KEಗೆ 1,12,000 ಏನೋ ಕಟ್ಟಿದೆ ನಾನು ನನ್ನ DCT 2025 ಸೊ ನಿಮಗೂ ಕೂಡ ಅದೇ ಥರ ಇರುತ್ತೆ. ಸೊ ನೀವು ಕಾಲೇಜ್ಗೂ ಕೂಡ ಫೀಸ್ ಕಟ್ಟಬೇಕು, ಮತ್ತು KEಗೂ ಕೂಡ ಫೀಸ್ ಕಟ್ಟಬೇಕಾಗಿರುತ್ತೆ. ಹೋಲ್ಡ್ ಆ್ಯಂಡ್ ವೇಟ್ ಅಂತ ಹೇಳಿದ್ರೆ ಹೆಂಗೆ ಅಂತಂದರೆ, ಇವಾಗ ನಿಮಗೆ 20 to 30 ಆಪ್ಷನ್ಸ್ನ ಎಂಟ್ರಿ ಮಾಡಿರ್ತಾರೆ. ನೀವು ಆ 20 to 30 ಆಪ್ಷನ್ಸಲ್ಲಿ ನಿಮಗೆ ಫಿಫ್ತ್ ಆಪ್ಷನಲ್ಲಿ ನಿಮಗೆ ಕಾಲೇಜ್ ಅಲರ್ಟ್ ಆಗಿರುತ್ತೆ. ಫಿಫ್ತ್ ಆಪ್ಷನ್ ಅಂತಂದರೆ ನೀವು ಪ್ರಿಯಾರಿಟಿ ಕೊಟ್ಟಿರ್ತೀರ, ಅದ್ರ ಪ್ರಕಾರ ನಿಮಗೆ ಫಿಫ್ತ್ ಪ್ರಿಯಾರಿಟಿ ಏನಿರುತ್ತೆ ಅದಕ್ಕೆ ಕಾಲೇಜ್ ಅಲರ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ರೌಂಡ್ ಅಂತಂದರೆ ಹೇಗೆ ನಡೆಯುತ್ತೆ ಅಂತಂದರೆ, ಹೋಲ್ಡ್ ಆ್ಯಂಡ್ ವೇಟ್ ತೊಗೊಂಡು ಸೆಕೆಂಡ್ ರೌಂಡಲ್ಲೂ ಕೂಡ ಹೋಗ್ಬೋದು. ಅಲ್ಲಿ ಹೋಲ್ಡ್ ಆ್ಯಂಡ್ ವೇಟ್ ತೊಗೊಂಡ್ರಿ ಅಂತ ಹೇಳಿದ್ರೆ ಅದು ನಿಮಗೆ ಚೆಕ್ ಮಾಡುತ್ತೆ, ಏನು ಅಲ್ಗೋರಿದಮ್ ಏನು ಕೊಟ್ಟಿದ್ದಾರೆ KE ಅವರು ಆ ಕಡೆಯಿಂದ ಸೆಕೆಂಡ್ ರೌಂಡಲ್ಲಿ ಚೆಕ್ ಮಾಡುತ್ತೆ. ಅಲ್ಲಿ ಏನಾದರೂ ನಿಮಗೆ ಮೇಲ್ಗಡೆ ಇರುವಂಥ
ಇರುವಂಥ ಕಾಲೇಜಲ್ಲಿ ನಿಮ್ಗೆ ಏನಾದರೂ ಸೀಟ್ ಇದೆಯಾ ಸೆಕೆಂಡ್ ರೌಂಡಲ್ಲಿ, ಇಲ್ಲ ಅಂತಂದರೆ ಸೀಟ್ ಏನಾದ್ರು ಇದೆಯಾ, ಸೊ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಗುತ್ತೆ ಸೆಕೆಂಡ್ ರೌಂಡಲ್ಲಿ. ಇಲ್ಲ ಅಂತಂದರೆ ನಿಮಗೆ ಏನು ಫಸ್ಟ್ ರೌಂಡಲ್ಲಿ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ದು ಅದೇ ನಿಮಗೆ ಫೈನಲಲ್ಲಿ ಆ ಸೆಕೆಂಡ್ ರೌಂಡಲ್ಲೂ ಕೂಡ ಅದೇ ಕಾಲೇಜ್ ನಿಮಗೆ ಅಲಾಟ್ ಆಗುತ್ತೆ, ಅದೇ ಬ್ರಾಂಚ್ ಮತ್ತು ಅದೇ ಕಾಲೇಜಲ್ಲಿ ನಿಮಗೆ ಅಲಾಟ್ ಆಗುತ್ತೆ. ಸೊ ಇದಿಷ್ಟು ನಾನು ಹೇಳ್ದಿರುವಂಥದ್ದು ಫಸ್ಟ್ ರೌಂಡ್ದು ಮತ್ತು ಸೆಕೆಂಡ್ ರೌಂಡ್ದು ಡೀಟೇಲ್ಸ್ ಆಗಿರುತ್ತೆ. ನೀವು ಫಸ್ಟ್ ರೌಂಡ್ ಅಕ್ಸೆಪ್ಟ್ ಆಗಿದ್ದರೆ ಕಾಲೇಜ್ಗೆ ರಿಪೋರ್ಟ್ ಆಗ್ಬೋದು, ಇಲ್ಲ ನಾನು ಸೆಕೆಂಡ್ ರೌಂಡ್ಗೂ ಕೂಡ ಹೋಗ್ತೀನಿ ಅಂತಂದರೆ ಓಲ್ಡ್ ಆ್ಯಂಡ್ ವೇಟ್ ತೊಗೋಬೋದು, ಇಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿರೂ ಕೂಡ ಹೋಗ್ಬೋದು. ಸೊ ಈ ಥರ ನಿಮಗೆ 4 ಆಪ್ಷನ್ಸ್ ಇದೆ. ಸೊ ಆ 4 ಆಪ್ಷನ್ಸ್ನ ನಾನು ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಹೋಗ್ಬಿಡಿ, ಆದಷ್ಟು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಷಯ ಏನಂತಂದರೆ KA ಅವ್ರದ್ದು ವೆಬ್ಸೈಟಲ್ಲಿ ಅಪ್ಡೇಟ್ಸ್ ಇರುತ್ತಲ್ಲ, ಅದನ್ನು ಅವಾಗವಾಗ ಹೋಗಿ ನೋಡಿ ಏನಾದ್ರು ಅಪ್ಡೇಟ್ ಬಿಟ್ಟಿದ್ದಾರೆ, DCT ರಿಲೇಟೆಡ್ ಏನಾದ್ರೂ ಡಾಕ್ಯುಮೆಂಟಲ್ಲಿ ಏನಾದ್ರು ಅಪ್ಡೇಟ್ ಆಗಿದೆಯಾ ಅಂತ. ಸೊ ಆದಷ್ಟು ನೋಡಿ. ಅದಾದಮೇಲೆ ಇನ್ನೊಂದು ಏನಂತಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂತಂದರೆ ನೀವು ಕಾಲೇಜ್ ಅಡ್ಮಿಷನ್ಗೆ ಹೋಗ್ತೀರಾ ಅಲ್ವೇ, ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಕಾಲೇಜ್ಗೆ ರಿಪೋರ್ಟ್ ಆಗಬೇಕು. ಯಾರು ಫಸ್ಟ್ ರೌಂಡ್ ಅಕ್ಸೆಪ್ಟ್ ಮಾಡಿದ್ದೀರಾ ಅವರೆಲ್ಲ ಕೂಡ ರಿಪೋರ್ಟ್ ಆಗಬೇಕು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೇನು ಡಾಕ್ಯುಮೆಂಟ್ ಇತ್ತು ಅದ್ರ ಜೊತೆ ಆದಷ್ಟು ಡಾಕ್ಯುಮೆಂಟು, ಮತ್ತು ನೀವು ನಿಮ್ಮ ಕಾಲೇಜಲ್ಲಿ TC ಪಡ್ಕೊಂಡು ಇಟ್ಕೊಂಡಿರಿ. ಸೊ TC ಕೂಡ ಕೇಳ್ತಾರೆ ಆಯಿತಾ. ಆದಷ್ಟು ಕೂಡ TC ಆಗಿರ್ಬೋದು, ನಿಮ್ಮ ಡಿಪ್ಲೊಮಾ ಕಾಲೇಜಲ್ಲಿ TC ಕಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ TC ಜೊತೆಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಏನೆಲ್ಲ ರೆಡಿ ಮಾಡಿಸಿದ್ರೆ ಅದನ್ನೆಲ್ಲ ಒಂದು ಕಾಪಿ ಜೆರಾಕ್ಸ್ ಇಟ್ಕೊಳ್ಳಿ, 1-2 ಕಾಪೀಸ್ ಜೆರಾಕ್ಸ್ ಇಟ್ಕೊಳ್ಳಿ. ಯಾಕಂತಂದರೆ ಕಾಲೇಜಲ್ಲೂ ಕೂಡ ಒಂದು ಜೆರಾಕ್ಸ್ನ ಕೇಳ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಏನಿದೆ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಇರ್ಬೋದು, ಇಲ್ಲಾಂತಂದರೆ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು, ಎಲ್ಲನೂ ಕೂಡ ಒರಿಜಿನಲ್ ಕೇಳ್ತಾರೆ. ಸೊ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಅಂದರೆ ಒರಿಜಿನಲ್ ಅಂತಂದರೆ ನೀವು ಕಾಲೇಜಿಂದ ಒರಿಜಿನಲ್ ತೊಗೋಬೇಕು ಅಂತೇನಿಲ್ಲ. ಸೊ ಕಾಲೇಜಲ್ಲಿ ಸೀಲ್ ಸೈನ್ ಎಲ್ಲ ಹಾಕ್ಸಿ ಇರ್ತೀರಲ್ವ, ಪ್ರಿಂಟ್ಔಟ್ ತೊಗೊಂಡಿರ್ತಾರಲ್ಲ, ಅದನ್ನೇ ಆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ನ ಇಸ್ಕೋತಾರೆ. ಸೊ ನಿಮಗೆ ಒರಿಜಿನಲ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ನಿಮಗೆ 1 ವರ್ಷ ಇಲ್ಲ 1.5 ವರ್ಷದಲ್ಲಿ ಬರುತ್ತೆ. ಸೊ ಅದ್ರ ಬಗ್ಗೆ ವರಿ ಮಾಡೋಕ್ಕೆ ಹೋಗಬೇಡಿ. ಸೊ ಬಂದಾಗ ನೀವು ಅವಾಗ ಕಲೆಕ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಯಾವ್ದಾದ್ರು ಡೌಟ್ ಇದೆ, ಸೊ ನಮ್ಗೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ನಾನು ಆದಷ್ಟು ಕೂಡ ವಿಡಿಯೋನ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಈಗಲೂ ಈ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಿಮ್ದು ಏನೇ ಡೌಟ್ ಇದ್ರೂ ಕೂಡ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.